ಜನಪದ ಒಗಟುಗಳಲ್ಲಿ ಜೀವನಾನುಭವವನ್ನು ಯಾವ ರೀತಿಯಲ್ಲಿ ಅಭಿವ್ಯಕ್ತಪಡಿಸಲಾಗ್ತದೆ, ಅವರ ತರ್ಕ, ವಿವೇಕ ಮತ್ತು ಬುದ್ಧಿಮತ್ತೆ ಅಲ್ಲಿ ಹೇಗೆ ಬಳಕೆಯಾಗ್ತದೆ ಅನ್ನುವುದನ್ನು ನೀವು ಅರಿತವರು. ಕುರಿತೋದದೆಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳಂಥೇಳಿ ಕವಿರಾಜ ಮಾರ್ಗಕಾರ ಕನ್ನಡಿಗರನ್ನು ಕರೆದಿದ್ದಾನೆ. ಅದಕ್ಕೂ ಮೊದಲು ಅವನು ಹೇಳ್ತಾನೆ, ಪದ ನರಿದು ನುಡಿಯಲು ಅರಿದುದನು ಅರಿದಾರೆಯಲು ಮಾರ್ಪರ ನಾಡವರ್ಗಳ್ ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ. ಹೇಗೆ ಅಂದರೆ, ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನುಡಿಲಿಕ್ಕೆ, ಇನ್ನೊಬ್ಬರು ಹೇಳಿದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಮಾರ್ಪರ ನಾಡವರ್ಗಳ, ಆ ನಾಡಿನ ಜನ ಅದರಲ್ಲಿ ಭಾಳ ಪರಿಣತ. ಕುರಿತೋದ ನಿಜದಿಂ, ನಿಜವಾದ ಅರ್ಥದಲ್ಲಿ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣಿತ ಮತಿ. ಅಂಥ ಒಂದು ಕಾವ್ಯ ಪ್ರಯೋಗದ ಪರಿಣತ ಮತಿಯನ್ನು ಅವರು ಒಗಟುಗಳನ್ನು ಎಸೆದು ಅಥವಾ ಒಗಟುಗಳನ್ನು ಒಡ್ಡಿ ಅದಕ್ಕೆ ಅರ್ಥ ಕೇಳುವಾಗಲೂ ನಮಗೆ ಅದರ ಸಾಕ್ಷಾತ್ಕಾರ ಆಗ್ತದೆ. ಒಂದು ಒಗಟು ಹೀಗಿದೆ ನೋಡಿ. ವ್ಯಾಪಾರ ಸಾಪಾರ ಯಾವಾಗ, ಎದುರು ಬದ್ರು ಕೂತಾಗ, ನೋವು ನುರಿ ಯಾವಾಗ, ಅರ್ಧ ಮರ್ಧ ಒಳಗೆ ಹೋದಾಗ, ನಗೆ ನುಡಿ ಯಾವಾಗ, ಇಡೀ ಒಳಗೆ ಹೋದಾಗ. ಈ ಒಗಟಿನಲ್ಲಿ ಏನೋ ಬೇರೆ ಅರ್ಥವನ್ನು ಹುಡುಕೋರು ಹುಡುಕ್ಬೋದು. ವ್ಯಾಪಾರ ಸಾಪಾರ ಯಾವಾಗ, ಎದುರು ಬದ್ರು ಕೂತಾಗ, ನೋವು ನುರಿ ಯಾವಾಗ, ಅರ್ಧ ಒಳಗೆ ಹೋದಾಗ, ನಗೆ ನುಡಿ ಯಾವಾಗ, ಒಳಗೆ ಹೋದಾಗ. ಆದರೆ ಇದರ ಅರ್ಥ ಹಾಗಿಲ್ಲ. ಇದು ನಮ್ಮ ಒಗಟುಗಾರರ ಜಾಣ್ಮೆಯನ್ನು ತೋರಿಸ್ತದೆ. ಬಳೆ ಹಾಕುವ ಕುರಿತಾಗಿರುವಂಥ ಅಥವಾ ಬಳೆ ತೊಡಿಸುವ ಸಂದರ್ಭದಲ್ಲಿ ನಡೀತಾ ಇರುವಂಥ ಒಂದು ವ್ಯವಹಾರವನ್ನು ಅಥವಾ ಒಂದು ವಿದ್ಯಮಾನಗಳನ್ನು ಅಥವಾ ಮಾತುಕತೆಯನ್ನು ಇಲ್ಲಿ ಒಗಟಿನಲ್ಲಿ ಕಟ್ಟಿಕೊಡಲಾಗ್ತದೆ. ವ್ಯಾಪಾರ ಸಾಪಾರ ಯಾವಾಗ, ಎದುರು ಬದ್ರು ಕೂತಾಗ, ಬಳೆಗಾರ ಬರ್ತಾ ಇದ್ದಾನೆ, ಮನೆಯೊಡತಿ ಕೇಳ್ತಾ ಇದ್ದಾಳೆ, ಎಷ್ಟು, ಹೇಗೆ, ಒಂದು ಡಜನ್ ಬಳೆಗೆ ಹೇಗೆ, ಅಥವಾ ಇದಿಷ್ಟಾದರೆ ಹೇಗೆ, ಈ ಬಣ್ಣದ್ದು ಹೇಗೆ ಇದೆ. ವ್ಯಾಪಾರ ಸಾಪಾರ ಆಗ ನಡೀತದೆ ಯಾವಾಗ ಅವರಿಬ್ಬರು ಬಳೆ ಹಾಕಿಸಿ ತೊಡಿಸಿಕೊಳ್ಳುವಂಥವಳು ಹಾಗೆ ಬಳೆ ತೊಡಿಸುವಂಥ ಬಳೆಗಾರ, ಇವ್ರ ನಡುವೆ ಎದುರು ಬದ್ರು ಕುಳಿತಾಗ. ನೋವು ನುರಿ ಯಾವಾಗ, ಅರ್ಧ ಒಳಗೆ ಹೋದಾಗ. ಆ ಬಳೆಯನ್ನು ಆತ ಹಾಕ್ತಾ ಇರ್ತಾನೆ, ಆಗ ತೊಡಿಸುವ ಸಂದರ್ಭದಲ್ಲಿ ಆ ಕೈ ಗಂಟುಗಳಿರ್ತಾವಲ್ಲ, ಹೀಗೆ ಇದನ್ನು ಕೈಯನ್ನು ಹೀಗೆ ಮಾಡಿಕೊಂಡು ಅದನ್ನು ಸಣ್ಣ ಮಾಡ್ಕೊಂಡು ತುಡಿಸ್ಬೇಕು. ಆಗ ತೊಡಿಸುವ ಸಂದರ್ಭದಲ್ಲಿ ಅರ್ಧ ಹೋದಾಗ ಅತ್ಲ ಮೇಲೆ ಹೋಗೋದು ಕೆಳಗೂ ಇರುವುದಿಲ್ಲ, ಆಗ ಸ್ವಲ್ಪ ನೋವಾಗ್ತದೆ. ಅಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಸಾಬುವಿನ ನೊರೆಯನ್ನು ಹಚ್ಚಿ ಅದನ್ನು ಇದು ಮಾಡಿ ಅಲ್ಲಿ ಜಾರುವಂತೆ ಮಾಡಿ ಬಳೆಯನ್ನು ಹಾಕ್ತಾರೆ. ಸ್ವಲ್ಪ ದೊಡ್ಡ ಬಳೆ ಹಾಕಿದ್ರೆ ಕಳಚಿ ಬಿದ್ದು ಬಿಡ್ತದೆ, ಭಾಳ ಸಣ್ಣದಾಗಿರುವಂಥ ಬಳೆ ಹಾಕಿದ್ರೆ ಹಾಕಲಿಕ್ಕೆ ಒಡೆದು ಹೋಗ್ತದೆ. ಇಂಥ ಸಂದರ್ಭದಲ್ಲಿ ನೋವು ನುರಿ ಯಾವಾಗ, ಅರ್ಧ ಒಳಗೆ ಹೋದಾಗ. ಆಮೇಲೆ ಆ ಬಳೆ ಹಾಕ್ಕೊಂಡ್ಮೇಲೆ ಆ ಬಳೆ ಹಾಕ್ಕೊಂಡಂಥ ಆ ಮನೆಯೊಟ್ಟಿಗೆ ಅಥವಾ ಗೃಹಿಣಿಗೆ ಭಾಳ ಸಂತೋಷ ಆಗ್ತದೆ. ಅದಕ್ಕೆ ಹೇಳ್ತಾರೆ, ನಗೆ ನುಡಿ ಯಾವಾಗ, ಒಳಗೆ ಹೋದಾಗ. ಇಡೀ ಬಳೆ ಒಂದೋ ಎರಡೋ ಮೂರೋ ನಾಲ್ಕೋ ಐದೋ ಆರೋ ಕೈ ಒಳಗೆ ಹೋದಾಗ ನಗೆ ಮತ್ತು ನುಡಿ. ಆಯ್ತಪ್ಪ, ಚೆನ್ನಾಗಿ ಹಾಕಿದೆ, ನಿಂದೆಷ್ಟಾಯ್ತು ದುಡ್ಡು, ತಗೊಂಡೋಗು, ಚಾ ಮಾಡಿಕೊಡ್ಲ, ಹೇಗೆ. ಇದೆಲ್ಲ ವ್ಯವಹಾರದ ರೀತಿ. ಇದನ್ನು ಇಷ್ಟು ಚಂದವಾಗಿ ನಮ್ಮ ಜನಪದ ಒಗಟುಗಾರರು ಕಟ್ಟಿಕೊಟ್ಟಿದ್ದಾರೆ. ನಗೆ ನುಡಿ ಯಾವಾಗ, ಒಳಗೆ ಹೋದಾಗ, ಇಡೀ ಬಳೆ ಕೈ ಒಳಗೆ ಹೋದಾಗ ಅವಳು ಸಂತೋಷ ಪಡ್ತಾಳೆ. ಈ ಕಾಲದಲ್ಲಿ ಬಳೆನೇ ಹಾಕೋದಿಲ್ಲ, ಆದರೆ ಹಿಂದಿನ ಕಾಲದಲ್ಲಿ ಬಳೆ ಹಾಕುವ ಕಾಲದಲ್ಲಿ ಇಂಥ ಒಗಟು ಪ್ರಚಲಿತದಲ್ಲಿತ್ತು. ಈಗಲೂ ಬಳೆ ಹಾಕ್ತಾರೆ, ಬೇಕಾದಾಗ ಬೇಡದೇವ್ದು ಕಳಿಸಿರ್ತಾರೆ, ವಾಚ್ ಕಟ್ಕೊಂಡಿರ್ತಾರೆ. ಅದಕ್ಕಿಂತ ಬರಿಗೈಯಲ್ಲೇ ಹೋಗುವುದೇ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಹಿಂದೆ ಹೇಳ್ತಾಯಿದ್ರು. ಹೆಣ್ಣು ಮಕ್ಕಳು ಅಬಲೆಯರು, ಆದ್ದರಿಂದ ಅವರು ಬಳೆ ನೀ ಬಳೆ ತೊಡ್ತೀಯೋ ಅಂತೆಲ್ಲ ಬೈಗಳು ಅಲ್ಲೇ ಇತ್ತು. ಈಗ ಹಾಗಲ್ಲ, ಹೆಣ್ಣು ಮಕ್ಕಳು ಗಂಡಿನಷ್ಟೇ ಸಮರ್ಥರು ಅಥವಾ ಗಂಡಿಗಿಂತ ಒಂದು ಕೈ ಮೇಲಾಗಿದ್ದಾರೆ ಅವರು. ಅದನ್ನ ಯಾರೋ ಅವ್ರನ್ನ ಪ್ರಶ್ನೆ ಮಾಡೋಂಗಿಲ್ಲ. ಎಲ್ಲ ಕೆಲಸದಲ್ಲಿ, ಕಾರ್ಯಕ್ಷಮತೆಯಲ್ಲಿರ್ಬೋದು, ಅಡುಗೆ ಮಾಡೋದ್ರಲ್ಲಿರ್ಬೋದು, ಮನೆ ವಾರ್ತೆಯನ್ನು ಸಾಗಿಸೋದಿರ್ಬೋದು, ವ್ಯವಹಾರ ಮಾಡೋದಿರ್ಬೋದು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರ್ಬೋದು ಅಥವಾ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅವರು ಸಮದಂಡಿಯಾಗಿ ಗಂಡಿಗೆ ನಿಂತವರು. ಹಾಗಾಗಿ ಇದನ್ನು ಆ ಕಾಲದಲ್ಲಿ ಅನ್ವಯಿಸಿ ಬರೆದದ್ದು. ಹಾಗಾಗಿ ಈ ಬಳೆ ಸಹ ಇವತ್ತು ಭಾಳ ಡಿಗ್ನಿಫೈಡಾಗಿ ಕಾಣಿಸ್ಕೊಳ್ಳೋರು,
ಅಥವಾ ಭಾಳ ಅಂತನಸ್ಥರಾದವರು ಕುಲೀನರು ಸಹ ಬಳೆಯನ್ನು ಧರಿಸ್ತಾರೆ. ಹೀಗೆ ಬಳೆ ಧರಿಸದೇ ಹೋದವರೆಲ್ಲ ಕುಲೀನರಲ್ಲ, ಡಿಗ್ನಿಫೈಡ್ ಅಲ್ಲ ಅನ್ನುವ ಅರ್ಥನೂ ಅಲ್ಲ. ಯಾಕಂದರೆ ಮಾತು ಹೆಚ್ಚಾಡ್ದಂಗೆ ಅದು ವಿವಾದಗಳನ್ನು ಎಳೀತದೆ. ಅದರಿಂದ ಬಳೆ ತೊಡಿಸುವ ಕುರಿತಿರುವಂಥ ಒಂದು ಒಗಟಿದು. ನಮಸ್ಕಾರ. ಆಲೋಚನಾ .com ವತಿಯಿಂದ ನಾನು ಡಾಕ್ಟರ್ ಶ್ರೀಪಾದ್ ಶೆಟ್ಟಿ.